ಸರಿ. ಇಲ್ಲ ಕಡಿಮೆ ಆಗಿದೆ. ಎಷ್ಟು ಪರ್ಸೆಂಟ್ ವಾಸಿ ಆಗಿದೆ ಇವಾಗ? 70%. 70%ವರೆಗೂ ಕಡಿಮೆ ಆಗಿದೆ, ತೊಂದರೆ ಇಲ್ಲ. ಇವಾಗ ನಿಮ್ಮ ಹಸ್ಬೆಂಡ್ ನಿಮ್ಮನ್ನ ಬಾತ್ರೂಮ್ ಕರ್ಕೊಂಡು ಹೋಗ್ಬೇಕಿರೋ ಇಲ್ಲ, ಅವಶ್ಯಕತೆ ಇಲ್ಲ. ನಮಸ್ಕಾರ ಮೇಡಮ್, ನಮಸ್ಕಾರ. ಹೇಗಿದ್ದೀರಾ? ಆರಾಮಿದ್ದೀನಿ. ಆರಾಮಿದ್ದೀರಾ? ಏನು ಹೆಸರು? ನನ್ನ ಹೆಸರು ಸಲ್ಮಾ. ಸಲ್ಮಾ ಅಂತನಾ? ಎಲ್ಲಿಂದ ಬರ್ತಿರೋದು ಮೇಡಮ್? ಅನಂತಪುರದಿಂದ. ಅನಂತಪುರ. ಓ, ಸಾಗರ ಅನಂತಪುರ ಇದೆ. ಓಕೆ 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 ಓಕೆ. ಎಷ್ಟನೇ ಸತಿ ಬರ್ತಾ ಇರೋದು ನಮ್ಮ ಡಾಕ್ಟರ್ ಹಿಲ್ ಹಾಸ್ಪಿಟಲ್ಗೆ? ಮೂರನೇ ಸತಿನಾ? ಫಸ್ಟ್ ಯಾವಾಗ ಬಂದಿದ್ರಿ? ಫಸ್ಟ್ ಡಿಸೆಂಬರ್ 30ನೇ ತಾರೀಕಿಗೆ ಬಂದಿದೆ. ಡಿಸೆಂಬರ್ನಲ್ಲಿ ಬಂದಿರೋದು 30ನೇ ತಾರೀಕು. ಮತ್ತೆ ಜನವರಿ 3ನೇ ತಾರೀಕಿಗೆ ಬಂದಿದೆ. ಹಾಂ ಹಾಂ ಹಾಂ. ಏನು ಪ್ರಾಬ್ಲಮ್ ಆಗಿತ್ತು ನಿಮಗೆ? ನನಗೆ ಡಿಸ್ಕ್ ಬಲ್ಜ್ ಆಗಿತ್ತು. ಬರೀ ಡಿಸ್ಕ್ ಬಲ್ಜ್ ಅಷ್ಟೇನಾ? ಬೇರೆ ಏನು? ಕಾಲೆಲ್ಲ ನೋವು ಬರೋದು, ಸ್ವಲ್ಪ ಕಾಲು ಇಡಕ್ ಆಗ್ತಾ ಇರ್ಲಿಲ್ಲ, ಓಡಾಡಕ್ಕೂ ಆಗ್ತಾ ಇರ್ಲಿಲ್ಲ, ವಾಶ್ರೂಮ್ಗೆಲ್ಲ ಹೋಗ್ಬೇಕಾದ್ರೆ ತೊಂದರೆ ಆಗ್ತಿತ್ತು. ಹಾಂ ಹಾಂ. ಎಷ್ಟೋ ಸತಿ ನಮ್ಮ ಮನೆಯವ್ರು ಕರ್ಕೊಂಡು ಹೋಗೋದು, ಕರ್ಕೊಂಡ್ ಬರೋದು, ಹಂಗೆ ಎಷ್ಟು ತಿಂಗಳಿಂದ, ಎಷ್ಟು ವರ್ಷದಿಂದ ಈ ಪ್ರಾಬ್ಲಮ್ ಇತ್ತು ನಿಮಗೆ? 7-8 ವರ್ಷದಿಂದ ಪ್ರಾಬ್ಲಮ್ ಇತ್ತು, ಬಟ್ ಲಾಸ್ಟ್ ಇಯರ್ ಜಾಸ್ತಿ ಆಗಿತ್ತು. ಜಾಸ್ತಿ. ಅದು ಉಡುಪಿಯಲ್ಲೆಲ್ಲ ತೋರಿಸಿದ್ವಿ, ಮಂಗಳೂರಲ್ಲಿ ತೋರಿಸಿದ್ವಿ. ಆಪರೇಷನ್ ಆಗ್ಬೇಕು ಅಂದ್ರು. ಓಕೆ. ನಮ್ಮನೆಯವ್ರು ಆಪರೇಷನ್ ಬೇಡ ಬೇಡ ಅಂತ ಹೇಳಿ ಇದ್ ಮಾಡಿದ್ವಿ. ಯಾವಾಗ ಒಂದ್ಸತಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ವಾ, ಹಂಗೆ ಬಂತು. ಇನ್ನೊಂದ್ಸತಿ ನೋಡೋಣ ಅಂತ ಹೇಳಿ ಬಂದ್ವಿ ನಾವು. ಪರವಾಗಿಲ್ಲ, ಕಡಿಮೆ ಆಗಿದೆ. ಎಷ್ಟು ಪರ್ಸೆಂಟ್ ವಾಸಿ ಆಗಿದೆ ಇವಾಗ? 70%. 70%ವರೆಗೂ ಕಡಿಮೆ ಆಗಿದೆ, ತೊಂದರೆ ಇಲ್ಲ. ಇವಾಗ ನಿಮ್ಮ ಹಸ್ಬೆಂಡ್ ನಿಮ್ಮನ್ನ ಬಾತ್ರೂಮ್ ಕರ್ಕೊಂಡು ಹೋಗ್ಬೇಕಿರೋ ಅವಶ್ಯಕತೆ ಇಲ್ಲ. ಓಕೆ. ಸೊ ಮುಂಚೆ ನಿಮ್ಗೆ ಈ ಕಾಯಿಲೆ ಇದ್ದಾಗ ಏನೇನು ಆಕ್ಟಿವಿಟೀಸ್ ನಿಮ್ಗೆ ಮಾಡಕ್ ಆಗ್ತಿರ್ಲಿಲ್ಲ? ಕೆಳಗಡೆ ಕೂತ್ಕೊಳ್ಳಕ್ ಆಗ್ತಿತ್ತಾ? ಏನು ಆಗ್ತಿರ್ಲಿಲ್ಲ, ಚೇರ್ ಮೇಲೆನೆ ಕೂತ್ಕೊಂತಿದ್ದೆ. ಚೇರ್ ಮೇಲೆ ಮಲಗ್ತಾ ಇರ್ಲಿಲ್ಲ, ಕೆಳಗೇನು ಮಲ್ಕೋತಿ ಇರ್ಲಿಲ್ಲ. ಓಕೆ ಓಕೆ. ವಾಶ್ರೂಮ್ಗೂ ಹೋಗಕ್ ಆಗ್ತಾ ಇರ್ಲಿಲ್ಲ. ಅಡಿಗೆ ಎಲ್ಲ? ಅಡಿಗೆ ಎಲ್ಲ ನಮ್ಮ ಮನೆಯವರು ಮಾಡೋದು, ನನ್ನ ಮಗಳು ಮಾಡೋದು. ಓ, ನೀವೇನು ಮಾಡಕ್ ಆಗ್ತಿರ್ಲಿಲ್ಲ? ಒಂದ್ಸತಿ ಮಾಡ್ತಿದ್ದೆ, ಕಾಲೇಜ್ ಮಗಳು ಹೋಗ್ತಿಲ್ಲ, ಯಾವಾಗಾದ್ರೂ ಒಂದ್ಸತಿ ಮಾಡ್ತಿದ್ದೆ. ಇಲ್ಲಿದ್ರೆ ಅಡಿಗೆ ಎಲ್ಲ ಅವಳೆ ಮಾಡಿಟ್ಟು ಹೋಗ್ತಿದ್ದೆ. ಓ, ಸರಿ 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 ಸರಿ. ಎಷ್ಟು ಮಕ್ಕಳಿದ್ದಾರೆ ನಿಮ್ಗೆ? ನನಗೆ 4 ಮಕ್ಕಳು, ಹೆಣ್ಣು 1 ಗಂಡು. ಓಕೆ. ಈ ಪಾಪು ಲಾಸ್ಟ್ ಪಾಪುನಾ? ಮೊಮ್ಮಗ. ಓ, ಇದು ಮೊಮ್ಮಗ. ಓ, ಸರಿ ಸರಿ ಸರಿ, ಸಾರಿ. ಓಕೆ ಓಕೆ. ಸೊ ಮುಂಚೆ ನಿಮ್ಗೆ ಅದೆಲ್ಲ ಮಾಡಕ್ ಆಗ್ತಿರ್ಲಿಲ್ಲ, ಇವಾಗ ಅದರಲ್ಲಿ ಎಷ್ಟು ಪರ್ಸೆಂಟ್ ನಿಮ್ಗೆ ಆ ಕೆಲಸ ಎಲ್ಲ ಮಾಡಕ್ ಆಗ್ತಿದೆ? ಈಗ ತುಂಬಾನೇ ಇದಾಗಿದೆ. ನನ್ನ ಮಗಳಿಗೆ ಡೆಲಿವರಿ ಆಗಿದೆ. ಓ, ಬಾಣ್ತನೂ ನಾನೇ ಮಾಡಿದ್ದೀನಿ. ಓ, ಸೂಪರ್ ಸೂಪರ್ ಸೂಪರ್. ಸ್ವಲ್ಪ ಹೆವಿ ಕೆಲಸ ಆಯ್ತಲ್ಲ, ಸ್ವಲ್ಪ ನೋವು ಜಾಸ್ತಿ ಆಗ್ಬಿಟ್ಟಿತ್ತು, ಹಾಗಾಗಿ ತೋರ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಓ, ಸರಿ 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 ಸರಿ. ಓಕೆ. ಸೊ ಇವಾಗ ಕೆಳಗಡೆ ಕೂರಿಸಿ ಕೂತ್ಕೊಂಡು ತೋರಿಸ್ತೀರಾ ಒಂದ್ಸತಿ ಕೂತ್ಕೊಳ್ಳಿ ಕೆಳಗಡೆನೆ. ಹಾ, ಅದೇ ಕೂತ್ಕೊಳ್ಳಿ. ಅಂದ್ರೆ ಮತ್ತೆ ನೋವೆಲ್ಲ ಬರ್ತಿಲ್ಲ ಅಲ್ಲ ಕೆಳಗಡೆ ಕೂತ್ಕೊಳ್ಳೋಕೆ? ಹಾ ಹಾ ಹಾ. ಓಕೆ. ಮುಂಚೆ ಈ ತರ ಕೂತ್ಕೊಳ್ಳೋಕೆ ಬಂದಿರ್ಲಿಲ್ಲ? ಓಕೆ ಓಕೆ ಓಕೆ. ಇವಾಗ ಇದೆಲ್ಲ ಹಾಕೊಂಡು ಸರಿಗೆ ಕೂತ್ಕೊ ಬರ್ತಿದೆ. ಓಕೆ. ಹೇಳ್ಬೇಕಾದ್ರೆ ಸ್ವಲ್ಪ ಸಪೋರ್ಟ್ ತಗೊಂಡು ಹೇಳ್ತೀರಾ ಅಷ್ಟೇ. ಓಕೆ ಓಕೆ ಓಕೆ. ಪರವಾಗಿಲ್ಲ. ಒಂದು ಇದು ಡೆಲಿವರಿನೇನೆ ಪಾಪುನ ನೋಡ್ಕೊಂಡಿದ್ದೀರಾ ಅಂತಂದ್ರೆ ಅಷ್ಟು ಮಾಡಕ್ ಆಗ್ತಿತ್ತಲ್ವಾ ನಿಮ್ಗೆ? ಓಕೆ ಓಕೆ ಓಕೆ. ಬಂದು ಕೂತ್ಕೊಳ್ಳಿ, ಬನ್ನಿ. ಸರ್, ನಿಮ್ಮ ಹೆಸರು ಸರ್? ಅಬ್ದುಲ್ ರಹಮಾನ್ ಅಂತನಾ? ಸೊ ನಿಮ್ಮ ವೈಫ್ ಅಷ್ಟು ಕಷ್ಟಪಡ್ತಿದ್ದಾಗ ಏನು ಅನ್ನಿಸ್ತು ನಿಮ್ಗೆ? ತೋರಿಸಿದ್ವಿ, ಮಂಗಳೂರು ತೋರಿಸಿದ್ವಿ, ಆಮೇಲೆ ಬಹಳ ಕಡೆ ಎಲ್ಲ ಕಡೆನೂ ನಾಟಿದು ತೋರಿಸಿದ್ವಿ, ನಾಟಿದು ಮಾಡಿಸ್ತಾರೆ. ಓಕೆ. ಅದು ಸೆಟ್ ಆಗಿಲ್ಲ. ಓಕೆ ಓಕೆ ಓಕೆ. ಆಮೇಲೆ NFI ಹೋಗಿ ಅಲ್ಲಿ ಆಪರೇಷನ್ ಮಾಡ್ಬೇಕಾದ್ರು ಅವತ್ತು ನಾವು ಬೇಡ ಅಂತೇಳಿ ಡಿಸ್ಚಾರ್ಜ್ ಮಾಡ್ಕೊಂಡು ವಾಪಸ್ ಬಂದು ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಯೂಟ್ಯೂಬಲ್ಲಿ ನೋಡಿದ್ರು ಹೋಗೋಣ ಅಂತೇಳಿ. ಸರಿ, ಹೋಗೋಣ ಅಂತ ಬಂದಿದ್ರಿ. ಇವಾಗ 70% ವರೆಗೂ ವಾಸಿ ಆಗಿದೆ. ನಿಮ್ಗೆ ಎಷ್ಟು ಖುಷಿ ಅನ್ನಿಸ್ತಿದೆ? ಆಪರೇಷನ್ ಇಲ್ದಂಗೆನೆ ಸ್ವಲ್ಪ ವಾಸಿ ಆಗ್ಬಿಟ್ಟಿದ್ದಾರೆ ಅಲ್ವಾ? ಇಲ್ಲ, ಆಪರೇಷನ್ ಮಾಡಿದ್ರೆ ಏನೆಲ್ಲ ಮಾಡ್ಬೇಕಿತ್ತು ಗೊತ್ತಿದ್ಯಾ? ಹೆದರಿಸಿದ್ರು ಸುಮಾರು ಜನ ಆಪರೇಷನ್. ಅಂದ್ರೆ ನೀವು ಬೆಡ್ಡಲ್ಲೇ ಮಲಗಬೇಕಾಗಿತ್ತು. 6 ತಿಂಗಳು 8 ತಿಂಗಳವರೆಗೂ ನಿಮ್ಗೆ ಬೇರೆ ಏನು ಮಾಡಕ್ ಆಗ್ತಿರ್ಲಿಲ್ಲ. ಮತ್ತೆ 100% ರಿಸಲ್ಟ್ ಇದೆಯಾ ಅಂತ ಅಂದ್ರೆ ಅದನ್ನು ಇಲ್ಲ. ಅದಕ್ಕೆ ಜಾಸ್ತಿ ಜನ ಆಪರೇಷನ್ ಏನಕ್ಕೆ ಅಂತ ಡಾಕ್ಟರ್ ಸಮೇತ ಹೇಳಿದ್ರು. ನಮ್ಮ ಚಿಕ್ಕಪ್ಪವ್ರು ಮಾಡಿಸಿದ್ದಾರೆ, ಅವರು ಮಲಗ್ದ ಅಷ್ಟು ದುಡ್ಡಿದ್ರು ಆದ್ರೂ ಅಷ್ಟು ಗುಣ ಆಗಿಲ್ಲ. ಹೀಗೆ ಅಂತಾಗ ಮಾಡಿಸ್ತೀರ, ಬೇಡ ಮಾಡ್ಬಿಟ್ಟು. ಅದೇ ಇಲ್ಲಿ ಬರೋರು ಕೂಡ ಆಪರೇಷನ್ ಆಗಿದ್ದವರು ಬರ್ತಾರೆ ಇಲ್ಲಿಗೆ. ಸೊ ಅಂಥವ್ರಿಗೆ ಕೂಡ ಏನು ಮೇಡಮ್ ಇಷ್ಟೆಲ್ಲ ಖರ್ಚು, ಎಷ್ಟು ಖರ್ಚು? 4 ಲಕ್ಷ 5 ಲಕ್ಷ 8 ಲಕ್ಷ ಅಂತ ಎಲ್ಲ ಅಷ್ಟೆಲ್ಲ ಖರ್ಚು ಮಾಡಿ ಕೂಡ ನಮಗೆ ವಾಸಿ ಕಂಪ್ಲೀಟ್ ಆಗಿಲ್ಲ ಅಂತಂದ್ರೆ ಎಲ್ಲರಿಗೂ ಬೇಜಾರಾಗುತ್ತಲ್ವಾ? ಇಲ್ಲಿ ಬಂದ್ಬಿಟ್ಟು ಫುಲ್ ಅಳ್ತಾ ಕೂತಿ ಇಷ್ಟೆಲ್ಲ ಖರ್ಚು ಆಯ್ತು, ಮತ್ತೆ ವಾಸಿನೂ ಆಗಿಲ್ಲ, ಮತ್ತೆ ನೋವು ಬರ್ತಿದೆ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ನಮ್ಮ ಕಡೆಯಿಂದ ಏನೋ ನಿಮಗೆ ಇದು ಆಪರೇಷನ್ ಇಲ್ದಂಗೆನೆ ಟ್ರೀಟ್ಮೆಂಟ್ ಆಗ್ತಿದೆ ಅಂತ ಅನ್ನೋದು. ಹಾಂ ಹಾಂ ಹಾಂ. ಓಕೆ ಓಕೆ.
ಸೊ ನಿಮ್ಮ ಯೂಟ್ಯೂಬ್ ನೋಡ್ತಿದಾರಲ್ಲ ಅವ್ರಿಗೆ ಏನು ಹೇಳಕ್ ಪ್ರಯತ್ನ ನೀವು ಹೇಳೋದು ಅವ್ರಿಗೇನು ಸ್ವಲ್ಪ ಹೆಲ್ಪ್ ಆಗುತ್ತೆ, ಯೂಸ್ ಆಗುತ್ತೆ. ಯಾರೇ ನೋಡಿದ್ರು ಬಂದು ತೋರಿಸ್ಕೊಂಡು ಹೋಗ್ರಿ, ಚೆನ್ನಾಗಾಗುತ್ತೆ. ಆಪರೇಷನ್ ಮಾಡ್ಸಕ್ ಹೋಗ್ಬೇಡಿ, ತುಂಬಾ ತೊಂದರೆ ಆಗುತ್ತೆ. ಓಕೆ ಓಕೆ ಓಕೆ, ಸರಿಮಾ, ಆಯಿತು, ಓಕೆ, ಥ್ಯಾಂಕ್ ಯು.